ನಾನ್ ರೆಡಿ. ಅವಿನಾಶ್, ಕಾರ್ ಯಾರು ತಗೊಂಡೋದ್ರು? ನೀವ್ ರೆಡಿ ಆಗೋಷ್ಟ್ರಲ್ಲಿ ಮಾರ್ಕೆಟ್ ಹೋಗಿ ಬರ್ತೀನಿ ಅಂತ ಆಂಟಿನೇ ತಗೊಂಡೋದ್ರು. ಆಗೋ ಬಂದ್ರು. ಅರೆ, ಎಷ್ಟೊತ್ತಾಯ್ತು ನೀವು ರೆಡಿಯಾಗಿ? ಈಗ ತಾನೆ ಆಂಟಿ ಕಾರಲ್ಲಿ ಅಂತ ಕೇಳೋಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಇವತ್ತೇನು ಟೊಮೆಟೊ ಗೊಜ್ಜಾ? ಏನಿದು? ನೋಟಿಸ್. ನೋಟಿಸಾ? ನನಗೆ ಯಾಕ್ರಿ? ಡಿಪಾರ್ಟ್ಮೆಂಟ್ ವೆಹಿಕಲ್ ಇರೋದು ಸರ್ಕಾರಿ ಕೆಲಸಕ್ಕೆ, ತರಕಾರಿ ತರಕಲ್ಲ. ತಪ್ಪು ಮಾಡಿದವ್ರು ಯಾರೇ ಆಗಿರ್ಲಿ ಫೈನ್ ಕಟ್ಲೇಬೇಕು. ಅದಲ್ಲ ರೀ, ನಾನು ಅದೇನ್ ಹೇಳೋದಿದೆ ಕೋರ್ಟ್ ಅಲ್ಲಿ ಹೇಳು. ಕಮ್ ಆನ್, ಸ್ಟಾರ್ಟ್ ದ ಕ್ರೇನ್. ನಿಂದು ವರ್ತನೆ ಹದ್ದು ಮೀರ್ತಾ ಇದೆ. ಹದ್ದು ಮೀರ್ತಾ ಇರೋದು ನಾನಲ್ಲ, ನಿಮ್ಮ ಡ್ರೈವರ್. ನಾನ್ ಕೊಟ್ಟು ನೋಟಿಸ್ ಅನ್ನ ಸುಮ್ಮನೆ ತಗೊಂಡಿದ್ರೆ ನಿಮ್ ಕಾರ್ ಬಿಡ್ತಾ ಇದ್ದೆ. ಆದ್ರೆ ನೋಟಿಸ್ ಹರ್ದು ಹಾಕಿದ್ದಕ್ಕೆ ಅದನ್ನ ಸೀಸ್ ಮಾಡ್ತಾ ಇದ್ದೆ. ಆಯ್ತು, ನಿನ್ ಕಾರಲ್ಲಿ ನನ್ನ ಮನೆಗೆ ಡ್ರಾಪ್ ಮಾಡು. ಕಾರ್ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ, ಪೊಲೀಸ್ ದನಗಳನ್ನ ಕೂರ್ಸಕ್ಕಲ್ಲ. ಸಾರಿ ಸರ್, ಸಾಂಗ್ಲಿಯಾನ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ. ಅಂದ್ರೆ ನನ್ನನ್ನು ಈಗ ಬೀದಿ ಬೀದಿಲಿ ಹಿಡಿದು ನಡ್ಕೊಂಡು ಹೋಗು ಅಂತಂದ್ರೆ ನಾನು ಹಾಗೆ ಮಾಡ್ಬೇಕಾ? ನಾನು ಯಾರು? ಧನ್ರಾಜ್. ಈ ಕರ್ನಾಟಕಕ್ಕೆ ಕೋಟೆ ಬಾಗಿಲಿದ್ದ ಹಾಗೆ. ನನ್ನಂತವನಿಗೆ ಈ ರೀತಿ ಅವಮಾನ ಮಾಡಿದಾನೆ ಅಂದ ಮೇಲೆ ಇನ್ನು ಸಾಮಾನ್ಯ ಜನಗಳ ಗತಿ ಏನು ಇಮ್ಯಾಜಿನ್ ಮಾಡಿ. ಅದಿರ್ಲಿ, ಅವನ ಟ್ರಾಫಿಕ್ ಟ್ರಾನ್ಸ್ಫರ್ ಮಾಡಿದ್ದೀರಲ್ಲ, ಯಾಕೆ? ನಿಮ್ ಮಗಳು ಬಿಡ್ಸೋಕೆ ಬೇರೆ ದಾರಿನೇ ಇರಲಿಲ್ಲ. ಅದು ಅಲ್ಲದೆ ಅವನ ಅರ್ಹತೆಗೆ ತಕ್ಕ ಟ್ರಾನ್ಸ್ಫರ್ ಮಾಡಕ್ಕೆ ಬೇರೆ ಜಾಗನೂ ಇರಲಿಲ್ಲ. ಅವನಿಗಿರೋ ಅರ್ಹತೆ ಅಷ್ಟರಲ್ಲಿ ಇದೆ. ಕರ್ನಾಟಕದ ಯಾವ್ದಾದ್ರು ಮೂಲಕ್ಕೆ ತೆಗೆದು ಎಸೀರಿ. ಸಾಧ್ಯ ಇಲ್ಲ. ಸಾಂಗ್ಲಿಯಾನ ಟ್ರಾಫಿಕ್ ಬಂದು ಇನ್ನೂ ತಿಂಗಳು ಕೂಡ ಆಗಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಎತ್ ಹಾಕಿದ್ರೆ ಜನ ನನ್ ಬ್ಲೇಮ್ ಮಾಡ್ತಾರೆ. ಅದು ಅಲ್ಲದೆ 3 ವರ್ಷಕ್ಕೆ ಮುಂಚೆ ಟ್ರಾನ್ಸ್ಫರ್ ಮಾಡಕ್ಕೆ ಸಿಎಂ ಮಾತ್ರ ಅಧಿಕಾರ ಇರೋದು. ಅಂದ್ರೆ ನೀವು ಸಾಂಗ್ಲಿಯಾನ ಪರ ವಹಿಸ್ತಿದ್ದೀರಾ? ಹಾಗಲ್ಲ ಸರ್, ಐ ಆಮ್ ಹೆಲ್ಪ್ಲೆಸ್. ನೀವು ನನ್ನ ಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅರ್ಥವಾಯ್ತು ರೀ, ಆಯ್ತು. ಮುಖ್ಯಮಂತ್ರಿಗಳಿಂದಲೇ ನನ್ನ ಕೆಲಸ ನಾನು ಸಾಧಿಸ್ಕೋತೀನಿ. ಅದಕ್ಕೂ ಆಗ್ಲಿಲ್ಲ, ರಾಜಕೀಯದಲ್ಲಿ ದೊಂಬರಾಟ ಆಡಿಸಿ ಆ ಮುಖ್ಯಮಂತ್ರಿನೇ ಕೆಳಗಿಳಿಸ್ತೀನಿ. ಇನ್ನ ಸಾಂಗ್ಲಿಯಾನ ನನ್ನ ಹಳೆ ಸ್ನೇಹಿತ ನಾಗಪಟ್ಟಣದ MLA ನಾಗಪ್ಪ ಸ್ವಲ್ಪ ಯಾಮಾರದಕ್ಕೆ ಕಂಬಿ ಎಣಿಸುವ ಹಾಗೆ ಮಾಡ್ದ. ನನ್ನನ್ನು ಹಾಗೆ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನ್ನ ಬರೀ ಡಿಪಾರ್ಟ್ಮೆಂಟ್ ಇಂದ ಅಲ್ಲ, ಸಂಪೂರ್ಣವಾಗಿ ಭೂಲೋಕದಿಂದಲೇ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಫೀನಿಕ್ಸ್ ಅಂತೆ ಅವನು. ನಾನು ಅವನ್ನೇ ಫಿನಿಶ್ ಮಾಡ್ಲಿಲ್ಲ, ನನ್ನ ಹೆಸರು ಧನ್ರಾಜೇ ಅಲ್ಲ. Get inside, all of you. ಅಲ್ಲಿ ಕೊನೆ ಸಾಲಿನಲ್ಲಿ ಒಂದು ನೀಲಿ ಫಿಯಾಟ್ ಇತ್ತಲ್ಲ, CKQ 2982, ಅದೇನಾಯ್ತು? ಅದು ಅದ್ಯಾರ್ದ ಕಾರು ಯಾವ ಕಾರಣಕ್ಕೆ ಹೋಯ್ತು ನನ್ ಚೆನ್ನಾಗಿ ಗೊತ್ತು. ಬನ್ರಿ ವಿಜಯ್ ಕುಮಾರ್, ನೀವಿವತ್ತು ಎಷ್ಟು ವೆಹಿಕಲ್ ಸೀಸ್ ಮಾಡಿದ್ರಿ? 6 ಸರ್. ಎಷ್ಟು ಬಿಟ್ರಿ? 8 ಸರ್. ಎಷ್ಟು ಜೋಬಲ್ಲಿ ಎಷ್ಟು ಹಾಕೊಂಡ್ರಿ? ಟ್ರಾಫಿಕ್ ಅಲ್ಲಿ ಏನ್ ನಡೀತಾ ಇದೆ ನನ್ ಚೆನ್ನಾಗಿ ಗೊತ್ತ್ರಿ. ಆ ಬಿರ್ಕ್ಗಳನ್ನೆಲ್ಲ ಸಿಮೆಂಟ್ ಹಾಕಿ ಸೀಲ್ ಮಾಡೋದಕ್ಕೆ ನಾನು ಬಂದಿರೋದು. ನೋಡ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ನಾವೆಲ್ಲ ಸೇರಿ ಕಾನೂನನ್ನ ಒಬ್ಬ ತಾಯಿ 9 ತಿಂಗಳು ತನ್ನ ಮಗುನ ಹೇಗ್ ಜೋಪಾನವಾಗಿ ಕಾಪಾಡ್ಕೊತಾಳೋ ಅದೇ ರೀತಿಯಲ್ಲಿ ಕಾಪಾಡ್ಬೇಕು. ಸಿಗ್ತಾ ಇರೋ ಸರ್ಕಾರಿ ಸಂಬಳಕ್ಕೆ ಸ್ವಲ್ಪ ನಿಯತ್ತಿಂದ ಕೆಲಸ ಮಾಡೋದನ್ನ ಕಲೀರಿ. ಔಟ್, ಯು ಮೇ ಗೋ ನೌ. ಕಂಗ್ರ್ಯಾಚುಲೇಷನ್ಸ್, ನೀವು ತಂದೆ ಆಗ್ತಾ ಇದ್ದೀರಿ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಬಿಡಿ,
ಈ ಮಾತ್ರೆ ಟಾನಿಕು ಎಲ್ಲ ರೆಗ್ಯುಲರ್ ಆಗಿ ಕುಡಿ. ತಿಂಗಳಿಗೆ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಮ್ಮ, ನಾನು ಬರ್ತೀನಿ. ಡಾಕ್ಟರ್ ಫೀಸು? ಅದೆಲ್ಲ ಮಗು ಆದ್ಮೇಲೆ. ಕೇಳಿಸ್ಕೊಂಡಿರೆ ಮದರ್ ಸಾಂಗ್ಲಿಯಾನ ನೋಡ, ನಿನ್ಗೆ ಏನೇ ಬೇಕಾದ್ರೂ ಏನು ಯೋಚನೆ ಮಾಡ್ಬೇಡ, ನಾನಂತೂ ಇಲ್ಲೇ ಇರ್ತೀನಿ. ನಾನಿಲ್ಲ ಅಂದ್ರೆ ಅವಿನಾಶ್ ಇದ್ದೇ ಇರ್ತಾನೆ, ಅಲ್ವೇನೋ ಅವಿನಾಶ್ ಬಂದೆ. ಅವಿನಾಶ್, ಮೆಡಿಕಲ್ ಶಾಪಿಗೆ ಹೋಗಿ ಈ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಬ. ಮತ್ತೆ ನಿನ್ಗೇನೋ ಆಯ್ತು? ಯಾಕೆ ಹೇಳ್ತಾ ಇದೀಯ? ಪಾಪು ಹುಟ್ಟಿದ್ಮೇಲೆ ನಾನು ಅನಾಥ ತಾನೆ. ಸ್ಟುಪಿಡ್ ಬಾಯ್, ಪಾಪು ಹುಟ್ಟಿದ್ರುನು ನೀನೇ ಕಣೋ ನಮ್ ಹಿರಿ ಮಗ. ಸರ್, ಸರ್ ಅಲ್ಲ, ಅಪ್ಪ. ಮಾದೇವಪ್ಪ, ಮಾದೇವಪ್ಪ, ಬೇಗ ಬೇಗ ರೆಡಿ ಆಗೋ ಅವಿನಾಶ್. ಸ್ಕೂಲ್ ಹೋಗಕ್ ಲೇಟ್ ಆಗಲ್ಲ ನಿನ್ಗೆ? ನಾನ್ ರೆಡಿ. ಅವಿನಾಶ್, ಕಾರ್ ಯಾರು ತಗೊಂಡೋದ್ರು? ನೀವ್ ರೆಡಿ ಆಗೋಷ್ಟ್ರಲ್ಲಿ ಮಾರ್ಕೆಟ್ ಹೋಗಿ ಬರ್ತೀನಿ ಅಂತ ಆಂಟಿನೇ ತಗೊಂಡಿದ್ರು. ಆಗೋ ಬಂದ್ರು. ಅರೆ, ಎಷ್ಟೊತ್ತಾಯ್ತು ನೀವು ರೆಡಿಯಾಗಿ? ಈಗ ತಾನೆ ಆಂಟಿ, ಕಾರಲ್ಲಿ ಅಂತ ಕೇಳೋಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಇವತ್ತೇನು ಟೊಮೆಟೊ ಗೊಜ್ಜಾ? ಏನಿದು? ನೋಟಿಸ್. ನೋಟಿಸಾ? ನನಗೆ ಯಾಕ್ರಿ? ಡಿಪಾರ್ಟ್ಮೆಂಟ್ ವೆಹಿಕಲ್ ಇರೋದು ಸರ್ಕಾರಿ ಕೆಲಸಕ್ಕೆ, ತರಕಾರಿ ತರಕಲ್ಲ. ತಪ್ಪು ಮಾಡಿದವ್ರು ಯಾರೇ ಆಗಿರ್ಲಿ ಫೈನ್ ಕಟ್ಲೇಬೇಕು. ಅದೆಲ್ಲ ರೀ, ನಾನು ಅದೇನ್ ಹೇಳೋದಿದೆ ಕೋರ್ಟಲ್ಲಿ ಹೇಳು. ಕಮಾನ್ ಸ್ಟಾರ್ಟ್ ಬೇಕಾ? ಬಾಯ್ ಅಂಕಲ್, ಬಸ್ಸಿಗೆ ಲೇಟ್ ಆಯ್ತು. ಜೋಪಾನಾಗಿ ಹೋಗು. ಅಯ್ಯೋ ರಂಗಪ್ಪ, ರಾತ್ರಿ ಮನೆ ಕಂಡಿದ್ದಾಗ ನನ್ ಕ್ಯಾಪ್ ಎಲ್ಲೋ ಕಳೆದಾಗದೆ, ನೀನೇ ನಾನು ನೋಡ್ದ? ಕೇಸ್ ಪೈಲೆ ಕಾಣ್ತಿಲ್ಲ ಅಂತ ನಾನು ಓದಾಡ್ತೀನಿ. ಕ್ಯಾಪ್ ಅಂತ ಕ್ಯಾಪ್ ಆ ರೂಮ್ ನ ಬಿದ್ದಿರೋಕ್ ನೋಡಗಯ್ಯೋ. ಈ ರೂಮ್ ನಾಗ ಏನೋ ಇರ್ಬೋದೇನಪ್ಪ. ಛೇ, ಎಲ್ಲೂ ಕಾಣ್ತಿಲ್ವಲ್ಲಯ್ಯ. ಸಾಹೇಬ್ರಿಗೇನೋ ಗೊತ್ತಾರ ನೌಕರಿಯಿಂದನೇ ತೆಗೆದಾಕ್ಬಿಡ್ತೆ. ಏನ್ ಮಾಡ್ಲಯ್ಯ? ಯಾರು ತಗೊಂಡೋಗಿರ್ಬೋದು? ಯಾರು ತಗೊಂಡೋಗಿಲ್ಲ, ನನ್ನ ಹತ್ರನೇ ಇದೆ. ನಿನ್ನೆ ರಾತ್ರಿ ಸ್ಟೇಷನ್ಗೆ ಬಂದಾಗ ನೀವಿಬ್ರು ಗೊರಕೆ ಹೊಡಿತಾ ಇದ್ರಿ. ಇದೇ ರೀತಿ ನಾನು ನೀವಿಬ್ರು ಡ್ಯೂಟಿ ಮಾಡೋದು. ಅದೇ ಪೊಲೀಸ್ ಅಂದ್ರೆ ಮೈ ಎಲ್ಲ ಕಣ್ಣಾಗಿರ್ಬೇಕು. ನಿಮ್ಮಂತ ಸೋಂಬೇರಿಗಳು ಪೊಲೀಸ್ ಫೋರ್ಸ್ಗೆ ನಾಯಕ. ಔಟ್ ಔಟ್ ಹೋಗಿ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನೀವೇನ್ರಿ ಹಾಕಿ ಕೆಸಿತಾ ಇದ್ದೀರಾ? ನೀವೇನ್ ಬಹಳ ಸಾಚ ಅಂತ ತಿಳ್ಕೊಂಡಿದ್ದೀರಾ? ನಿನ್ನೆ ರಾತ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಮುದ್ಕರ ಹತ್ರ 5 ರೂಪಾಯಿ ಕಿತ್ಕೊಂಡ್ರಲ್ಲ, ಅದನ್ನ ವಾಪಸ್ ಮಾಡಿ. ನಾನಾ? ಹೌದು, ನೀವೇ ವಾಪಸ್ ಮಾಡಿ. ನಿಮ್ಗೆ ಏನ್ ಗೊತ್ತಾಯ್ತು ಸರ್? ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ ಮುದ್ಕ ಬೇರೆ ಯಾರು ಅಲ್ಲ, ನಾನೇ. ಸಿಗಾಕೊಂಡ್ಬಿಟ್ಟಲ್ಲ. ಮಸಳೆ ಕಣ್ಣೀರ್ ಸುರಿಸಿ ಏನು ಪ್ರಯೋಜನ ಆಗಲ್ಲ. ಇದೇ ನಿಮ್ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸಲ ಈ ತರ ಲಂಚ ತಗೊಂಡ್ರೆ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಸರಿ ಸರ್. ವಿಜಯ್ ಕುಮಾರ್ ಸರ್, ನೋಡಿ, ನಾಳೆ ಒಂದ್ ಕಡೆ ರೇಡ್ ಮಾಡ್ಬೇಕು ಅಂತ ತೀರ್ಮಾನ ಆಗಿದೆ. ಹೆಡ್ ಕ್ವಾರ್ಟರ್ಸ್ ಫೋನ್ ಮಾಡಿ ಸ್ಕ್ವಾಡ್ಗೆ ಅರೇಂಜ್ ಮಾಡಿ. ಸರಿ ಸರ್. ಎಲ್ಲಿ ಸರ್? ಯಶವಂತಪುರ್. ಯಶವಂತಪುರ್. ನಿಮ್ಮ ಹೆಸರು? ಕಾಂಚನ ಸಾಂಗ್ಲಿಯಾನ. ವಾಟ್? ನೀವು ಮಿಸಸ್ ಸಾಂಗ್ಲಿಯಾನ? ಹೌದು ಸರ್. ಅಂದ್ರೆ ನಿಮ್ ಗಂಡ ನಿಮ್ ಮೇಲೆ ಕೇಸ್ ಹಾಕಿದಾರಾ? ಹೌದು ಸರ್. ಅವ್ರು ನನ್ ಗಂಡನ್ ಹೌದು, ಪೊಲೀಸ್ ಅಧಿಕಾರಿನ ಹೌದು, ನನ್ ಮೇಲೆ ಕೇಸ್ ಹಾಕಿದ್ದು ಹೌದು. ಈಗ ನಾನು ದಂಡ ಕಟ್ಟಕ್ ಬಂದಿರೋದು ಹೌದು. ಸರಿ, 100 ರೂಪಾಯಿ ಫೈನ್ ಕಟ್ಟಿ.